ಬುಕ್ ಓದ್ತಾ ಇದ್ದಾರಲ್ಲ ಅವ್ರಾದ್ರೆ 0 ಅಂತ ಅಂದರು. ಹೌದಾ? ಎಷ್ಟು ಬುಕ್ ಓದ್ತಾ ಇದ್ದಾರೆ ನೋಡಿ, ಇಲ್ಲಿ ಇಟಲಿ ನೋಡಿದ್ವಿ ಅಂತ ಅವ್ರು ಹೇಳ್ತಾರೆ. ಡಾಕ್ಟರ್ ಸೈಯದ್ ಮೋಹಿತ್ ಓರ್ವ ವಿದ್ಯಾವಂತ ನಾಯಕ. ಇವರು ವಕೀಲಿ ವೃತ್ತಿಯನ್ನ ಆರಂಭಿಸಿದರು. ಮೋಹಿತ್ ಅಲ್ತಾಫ್ ಅವರು ತಮ್ಮ ವೃತ್ತಕ್ಕೆ ಇನ್ನಷ್ಟು ಸೇವೆ ಸಲ್ಲಿಸಲು ಬೆಂಗಳೂರಿಗೆ ಆಗಮಿಸಿ ಆನೇಕಲ್ಲಿನ ಗುಳಿಮಂಗಳದಲ್ಲಿ ತಮ್ಮ ತಂದೆ ತಾಯಿಯ ಹೆಸರಲ್ಲಿ NA ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸ್ಥಾಪಿಸಿದರು. As well as in the practical courses for the students. ಸ್ಥಿತಿಗತಿಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಭೋಪಾಲ್ ಯೂನಿವರ್ಸಿಟಿ ಶಿಕ್ಷಣ ಕ್ಷೇತ್ರ ಮಾತ್ರವಲ್ಲದೆ ಬ್ಯಾಂಕಿನಲ್ಲಿ ಇವರ ಕನಸುಗಳೆಲ್ಲ ನನಸಾಗಲಿ. ಜೊತೆಗೆ ಅತಿಥಿಗಳಾದಂತಹ ಡಾಕ್ಟರ್ ಮೌಲಾನಾ ಮಕ್ಸೂದ್ ಇಮ್ರಾನ್ ಅವರು, ಧರ್ಮಗುರುಗಳು ಜಾಮಿಯಾ ಮಸೀದಿ, ಅದೇ ರೀತಿ ಧರ್ಮಗುರುಗಳಾದಂತಹ ಡಾಕ್ಟರ್ ಮೌಲಾನಾ ಮಕ್ಸೂದ್ ಇಮ್ರಾನ್ ಅವರಿಗೆ ಅದೇ ರೀತಿ ಮಾಹಿತಿಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಟಿ ಪ್ರಭಾಕರ್, ಸಾಮಾಜಿಕ ಸಾಂಸ್ಕೃತಿಕ ಮಾನವ ಸಂಪನ್ಮೂಲ ಅಭಿವೃದ್ಧಿ. ಚಾಲನೆ ನೀಡಬೇಕು. ಸರ್ ಒಂಚೂರು ಹಿಂದೆ ಬನ್ನಿ ಸರ್. ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಅಭಿನಂದನೆಗಳು, ಶುಭಾಶಯಗಳು. ಇದೊಂದು ಪುರಸ್ಕಾರ ಮಾಡುವಂತಹ ಕಾರ್ಯಕ್ರಮ, ಒಂದವ್ರಿಗೆ ಎಂಕರೇಜ್ಮೆಂಟ್ ಕೊಡುವಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಅಣ್ಣವ್ರಿಗೆ ನಮ್ಮ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಪರದಲ್ಲಿ ಬಹಳ ಅಭಿನಂದನೆಯನ್ನ ಸಲ್ಲಿಸ್ತಿದ್ದೀನಿ. ಸೊ ಈ ಕಾರ್ಯಕ್ರಮದಲ್ಲಿ ನಮ್ಗಳಿಗೂ ಸಹ ಮೊನ್ನೆ ತಾನೇ ರಕ್ಷಾಬಂಧನದ ಕಾರ್ಯಕ್ರಮ ಇಡೀ ಭಾರತ ದೇಶದಲ್ಲಿ ಆಚರಣೆ ಆಯಿತು. ಅದಕ್ಕೆ ನಮಗೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಉಮಂಗ ಉತ್ಸಾಹನ ಕೊಟ್ಟು ಸಹೋದರಿಯರಿಗೆ ಆಚರಣೆ ಮಾಡುವಂಥದ್ದು ಇದು ತನ್ನದೇ ಆದಂತಹ ಆಧ್ಯಾತ್ಮಿಕ ರಹಸ್ಯವನ್ನು ಸಹ ಹೊಂದಿದೆ. ಅಂದ್ರೆ ರಕ್ಷಣೆ, ಇಲ್ಲಿ ಪರಮಾತ್ಮನನ್ನು ದೇವ್ರೆ ಅಂತಾರೆ, ಅಲ್ಲ, ಖುದಾ, ನೂರ್ ಅಂತ ಹೇಳ್ತಾರೆ. ಕ್ರಿಶ್ಚಿಯನ್ ಅವರು ಅನೇಕ ಧರ್ಮದಲ್ಲಿ ಅನೇಕ ರೀತಿಯಲ್ಲಿ ಕೊಂಡಾಡ್ತಾರೆ, ಆರಾಧನೆ ಮಾಡ್ತಾರೆ. ಆದ್ರೆ ಎಲ್ಲರಿಗೂ ಸಹ ಪರಮಾತ್ಮ ಒಬ್ಬನೇ ಆಗಿದ್ದಾನೆ. ಇದೆಲ್ಲ ಸಹ ನಾವು ನೋಡ್ಬೋದು. ಅಲ್ಲದೆ ಒಬ್ಬ ಪರಮಾತ್ಮ ನಿರಾಕಾರನನ್ನ ಹಿಂದೂಗಳು ಲಿಂಗ ರೂಪದಲ್ಲಿ, ಮುಸಲ್ಮಾನ್ ಬಂದವರು 100 ಜ್ಯೋತಿಬಿಂದು ಸ್ವರೂಪದಲ್ಲಿ ಅನೇಕ ರೀತಿನಲ್ಲಾದ್ರೂ ಸಹ ಒಬ್ಬ ಜ್ಯೋತಿ ನಿರಾಕಾರ ಪರಮಾತ್ಮ ಆಗಿದ್ದಾರೆ. ಅನೇಕ ರೂಪ ಮಕ್ಕಳು SLC ನಲ್ಲಿ ಒಳ್ಳೆ ಮಾರ್ಕ್ಸ್ಗಳವರು ಮಕ್ಕಳು, ಅವ್ರ ಪೇರೆಂಟ್ಸು, ಪೋಷಕರು
ಟೀಚರ್ಸು, ಈ ಕಾರ್ಯಕ್ರಮ ಏನು ನಾವು ಯಾವಾಗ ಹಮ್ಮಿಕೊಂಡಿದ್ವಿ, ನಾವು ಏನು ಪ್ಲಾನ್ ಮಾಡಿದ್ದೀವಿ, ಆ ಪ್ಲಾನಿಂಗ್ ಪ್ರಕಾರ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಶೀರ್ವಾದ ಮಾಡೋಕ್ಕೆ, ತಮ್ಮೆಲ್ಲರಿಗೂ ದುವಾ ಮಾಡೋಕ್ಕೆ ಶ್ರೀ ಶ್ರೀ ನಂಜುಂಡಸ್ವಾಮಿ ಸ್ವಾಮೀಜಿಯವರು, ಮೌಲಾನಾ ಮಕ್ಸೂದ್ ಮಿಲಾನ್ ಅವರು, ನಾನು ಯಾವಾಗ ಅವ್ರ ಹತ್ರ ಹೋದೆ, ಈ ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡಿದೆ. ಸ್ವಾಮೀಜಿ, ಈ ಥರ SLC ಮಕ್ಕಳು ನಮ್ಮ ಹೆಬ್ಬಾಳು ವಿಧಾನಸಭಾ ಕ್ಷೇತ್ರದಲ್ಲಿ 85% ಅಬೌವ್ ಇನ್ನು ಮಕ್ಕಳು ಮಾರ್ಕ್ಸ್ ತಗೊಂಡಿದ್ದಾರೆ. ಅವ್ರಿಗೊಂದು ಕಾರ್ಯಕ್ರಮ ಮಾಡಬೇಕು, ಅವ್ರ ಪ್ರೋತ್ಸಾಹ ಮಾಡಬೇಕು, ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡಬೇಕು ಅವ್ರಿಗೆ. ಇದು ನನ್ನ ಕೈಯಿಂದ ಆಗಲ್ಲ. ಇದು ತಾವು ಬಂದು ಈ ಕಾರ್ಯಕ್ರಮಕ್ಕೆ ತಾವು ಆಶೀರ್ವಾದ ಈ ಮಕ್ಕಳಿಗೆ ಮಾಡಿದ್ರೆ, ಯಾಕಂದ್ರೆ ಈ ಮಕ್ಕಳು ಈ ದೇಶದ, ಈ ರಾಜ್ಯದ ಭವಿಷ್ಯ. ಯಾಕಂದ್ರೆ ಈ ಮಕ್ಕಳನ್ನು ಆಶೀರ್ವಾದ ಮಾಡಿದ್ರೆ SLC ಇಂದ ಅವರು PUC ಲೆವೆಲ್ಗೆ ಹೋಗಿದ್ದಾರೆ ಈಗ. ಯಾಕಂದ್ರೆ ಸೈನ್ಸ್, ಆರ್ಟ್ಸ್, ಕಾಮರ್ಸು, ಈ ಬೇರೆ 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 ಫೀಲ್ಡ್ನಲ್ಲಿ ಮಕ್ಕಳು ತಾವು ಅಡ್ಮಿಷನ್ ತಗೊಂಡಿದ್ದೀರಾ. ಯಾಕಂದ್ರೆ ಒಂದು ಸ್ಟೇಜ್ ಆಫ್ ಲೈಫ್ ಇಂದ ಇದು ಸೆಕೆಂಡ್ ಸ್ಟೇಜ್ ಆಫ್ ಲೈಫ್. ಫಸ್ಟ್ PUC ಅಂಡ್ ಸೆಕೆಂಡ್ PUC. ತಾವೆಲ್ಲ ಕ್ಲಾಸ್ ರೂಮ್ ಹಂಗೆ ಸೆಷನ್ ತಗೊಳ್ತಾ ಇದ್ರೆ, ಇಲ್ಲಿ ಸೆಷನ್ ನಡೀತಾ ಇತ್ತು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಸೆಷನ್. ಒಂದು ಒಳ್ಳೆ ರೀತಿಯಿಂದ ಅವರು ಈ ಕಾರ್ಯಕ್ರಮಕ್ಕೆ ನಮ್ಮ ತಂದೆ NI ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಚೇರ್ಮನ್ ಹೇಳಬೇಕು, ಸನ್ಮಾನ್ಯ ಉಸ್ಮಾನ್ ಶರೀಫ್ ಅವರು, ಚೇರ್ಮನ್ ಕರೋಲ್ ಗ್ರೂಪ್ ಆಫ್ ಈ ಸೆಷನ್ ತಗೊಂಡ್ರು. ಸನ್ಮಾನ್ಯ ಸಾಜಿದ್ ಅವರು, ಲಿಂಗರಾಜ್ ಅವರು, ಟಿ ಪ್ರಭಾಕರ್ ಸಾಹೇಬರು. ಟಿ ಪ್ರಭಾಕರ್ ಸಾಹೇಬರು ಅವ್ರ ಹಿರಿಯರು. ಒಂದು ಮಾತಾಡಕ್ಕೆ ಇಷ್ಟಪಟ್ಟು, ಯಾವಾಗ ಡ್ರಾಪ್ಔಟ್ ಆಗ್ತಾರೆ, ಆ ಡ್ರಾಪ್ಔಟ್ ಮಕ್ಕಳಿಗೆ ಫ್ರೀ ಕೋಚಿಂಗ್ ಕ್ಲಾಸಸ್ ಕೊಡ್ತಾ ಇದ್ದಾರೆ. ಫ್ರೀ ಕೋಚಿಂಗ್ ಟೀಚರ್ಸ್ ಬಂದಿದ್ದೀರಾ, ತಮ್ಮೆಲ್ಲರೂ ಸ್ವಾಗತಿಸಿದ್ದೀನಿ. ಈ ಕಾರ್ಯಕ್ರಮ ಮಕ್ಕಳಿಗೆ, ಯಾಕಂದ್ರೆ ನಾನು ಹೇಳ್ಬೋದು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಇವತ್ತು ನಿಮ್ಮ ತಂದೆ ತಾಯಿಯವರು ಏನ್ ಕಷ್ಟಪಟ್ಟಿದ್ದಾರೆ, ಈ ಖುಷಿ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಕೊಟ್ಟರು ಸಿಗಲ್ಲ. 98% ಕಾಂಪಿಟೇಟಿವ್ ಆಗಿದೆ. ಇವತ್ತು ಪಾಸ್ ಫೇಲ್ ಅಂತ ಇಲ್ಲ, ಇವತ್ತು ಕಾಂಪಿಟೇಷನ್. ನಿಮಗೆ 99% ಬಂದ್ರೆ ನಾನು 90.40% ತಗೊಂಡಿದ್ದಾರೆ. ಆ ಚಾಲೆಂಜ್ ಅಲ್ಲಿ ಮಕ್ಕಳು ಇದೇ ಬೇಕಾಗಿದೆ. 25 ಅಮೃತ್ ಮಹೋತ್ಸವ, ನಮ್ಮ ಏನು ಇಂಡಿಪೆಂಡೆನ್ಸ್ ನಾವು ಆಚರಿಸ್ತಾ ಇದ್ದೀವಿ. ಈ ಇಂಡಿಪೆಂಡೆನ್ಸ್ ನನಗನ್ಸುತ್ತೆ, ನಮ್ಮ ದೇಶ ಯಾವಾಗ 100% ಲಿಟ್ರಸಿ ಲೆವೆಲ್ ಆಗುತ್ತೆ, ಅವಾಗ ನಮ್ಮ ಇಂಡಿಯಾ 75 ಇಲ್ಲ 100 ಇಯರ್ಸ್ ಇಂಡಿಪೆಂಡೆನ್ಸ್ ಆಗುತ್ತೆ. ಈ ಇಂಡಿಪೆಂಡೆನ್ಸ್ ಲಿಟ್ರಸಿ ಲೆವೆಲ್, ಎಜುಕೇಶನ್ ಲೆವೆಲ್ 100% ಯಾವಾಗ ಆಗುತ್ತೆ, ಅವಾಗ ಇಂಡಿಯಾ ಫ್ರೀ ಆಗುತ್ತೆ. ಇದಕ್ಕೋಸ್ಕರ ನಾವೆಲ್ಲ ಹೋರಾಟ ಮಾಡಬೇಕು. ಇದಕ್ಕೋಸ್ಕರ ಈ ವಿದ್ಯಾರ್ಥಿ ನಾವು ಇಂಡಿಪೆಂಡೆನ್ಸ್ ಡೇ 75 years Amrit Mahotsav. I would like to congratulate all the students. I would like to teachers, faculty, media members, and my entire team who have worked hard for this program to felicitate the bright, brilliant, excellent students who have come here. Of institution, उस इंस्टीट्यूशन से इन बच्चों को हम सब मिलके एक छोटा सा प्राइज, एक अवार्ड, एक ट्रॉफी, एक सर्टिफिकेट हमने रखा है. और इस कार्यक्रम को, इस प्रोग्राम को आप सब लोग आए यहाँ पे,
इस प्रोग्राम में आप लोग शामिल हुए, मैं आप लोगों का शुक्रिया अदा करता हूं. ತಾವೆಲ್ಲರಿಗೆ ನಾನು ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ತಾವು ಪೋಷಕರು, ಮಕ್ಕಳು, ವಿದ್ಯಾರ್ಥಿಗಳು ಈ ಬಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ತಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಲು ಆಗಮಿಸಿರುವಂತ ಡಾಕ್ಟರ್ ಮೌಲಾನಾ ಮಕ್ಸೂದ್ ಇಮ್ರಾನ್ ರವರೇ, ಅತ್ಯಂತ ಉತ್ತಮ ಸೇವೆಯನ್ನ ಸಲ್ಲಿಸಿರುವಂತ ನ್ಯಾಯವಾದಿಗಳು ಆಗಿರುವಂತ ಶ್ರೀಮಾನ್ ಸೈಯದ್ ಅಲ್ತಾಫ್ ರವರೇ, ಅಲ್ತಾಫ್ ರವರು ಎಲ್ಲ ವಿಷಯಗಳನ್ನ ಸೂಕ್ಷ್ಮವಾಗಿ ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ. ಎಜುಕೇಶನ್ ಇಸ್ ಪವರ್ ಅಂತ. ವಿದ್ಯೆ ಬಹಳ ದೊಡ್ಡ ಶಕ್ತಿ. ವಿದ್ಯೆ ಜೊತೆಗೆ ನಾವು ನಾಗರಿಕರಾಗಬೇಕಾಗಿದೆ, ಮನುಷ್ಯರಾಗಬೇಕಾಗಿದೆ, ಮಾನವ ಮೌಲ್ಯಗಳನ್ನೇ ಎತ್ತಿಡಿಬೇಕಾಗಿದೆ, ಧರ್ಮಗಳ ಸಮನ್ವಯತೆಯನ್ನು ಕಾಪಾಡಬೇಕಾಗಿದೆ. ಸೈಯದರವರು ಹೇಳಿದ್ರಂತೆ, ಸರ್ವ ಜನಾಂಗದ ಶಾಂತಿಯ ತೋಟ. ಇದು ಒಳ್ಳೆ ಗೊಂಬೆಗಳನ್ನ ಮಾಡೋದನ್ನು ಹೇಳಿಕೊಡ್ತಾರೆ. ಒಳ್ಳೆ ಗೊಂಬೆನ ಮಾಡಿಬಿಟ್ಟ ಗಣಪತಿ. ಕೊನೆಗೆ ನಾನಿಲ್ಲೇ ಹೊರಗೆ ಹೋಗಿ ಬರ್ತೀನಿ, ಇನ್ನೂ ಇದನ್ನೆಲ್ಲ ಚೆನ್ನಾಗಿ ನೀನು ಇದನ್ನು ಕೊಡಬೇಕು, ಫಿನಿಶಿಂಗ್ ಕೊಡಬೇಕು ಹಾಗೆ ಅಂತ. ಅವನ್ನೆಲ್ಲ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟು ಅದನ್ನೇನು ಮಾಡ್ದ, ನೋಡ್ದ, ಯೋಚನೆ ಮಾಡಿ ಇಷ್ಟೆಲ್ಲ ಚೆನ್ನಾಗಿದೆ, ಜೀವನ ತುಂಬಿಡೋಣ ಹಾಗೆ ಅಂತೇಳಿ ಜೀವನ ತುಂಬಿ ಭೂಮಿಗೆ ತಂದು ಬಿಟ್ಬಿಟ್ಟ. ಪಾರ್ವತಿ ಬಂದು ಕೇಳಿದ್ಲು, ಎಲ್ಲಿ ಗೊಂಬೆಗಳು? ಭಾಳ ಚೆನ್ನಾಗಿದ್ದು ನೋಡ್ಲಿಕ್ಕೆ, ಅದಕ್ಕೆಲ್ಲ ಜೀವ ತುಂಬಿ ನಾನು ಕೆಳಗೆ ಬಿಟ್ಟು ಬಂದಿದ್ದೀನಿ ಭೂಲೋಕಕ್ಕೆ. ಹೌದಾ? ಹೌದು, ಹಾಗೆ ಮಾಡಿದ್ದೇನೆ. ಅದಕ್ಕೆ ಬುದ್ಧಿ ತುಂಬಿದೆಯಾ? ಬುದ್ಧಿ ತುಂಬೋದೊಂದು ಮರೆತು ಬಿಟ್ಟೆ. ಓ, ತಪ್ಪಾಯಿತು. ಎಲ್ಲ ಗೊಂಬೆಗಳನ್ನ, ಜೀವಂತ ಗೊಂಬೆಗಳನ್ನ ಮತ್ತೆ ಮೇಲ್ ಕರ್ಕೊಂಬ, ಅದಕ್ಕೆ ಮತ್ತೆ ಬುದ್ಧಿ ತುಂಬಿ ಕೆಳಗೆ ಬಿಡೋಣ, ಬ್ರಹ್ಮಾಂಡಕ್ಕೆ ಬಿಡೋಣ, ಭೂಲೋಕಕ್ಕೆ ಬಿಡೋಣ. ಗಣಪತಿ ಬರ್ತಾನೆ, ಎಲ್ಲೆಲ್ಲೂ ಹುಡುಕ್ತಾನೆ, ಎಲ್ಲೂ ಕಾಣೋದಿಲ್ಲ. ಅವು ಕೊನೆಗೆ ನೋಡ್ದ, ದೊಡ್ಡ ಬಿಲ್ಡಿಂಗ್ ಕಾಣ್ತಾ ಇತ್ತು. ಅಲ್ಲಿ ಒಳಗೆ ಹೋಗಿ ನೋಡ್ತಾನೆ, ಎಲ್ಲ ಇವರು ಒಂದಷ್ಟು ಜನ ಅಲ್ಲಿದ್ದಾರೆ. ಎಲ್ಲರೂ ಅಲ್ಲ, ಒಂದಷ್ಟು ಜನ ಇದ್ದಾರೆ. ಬುದ್ಧಿದ್ದವರು ಒಂದಷ್ಟು ಜನ ಇದ್ದಾರೆ, ಈ ಬುದ್ಧಿ ಇಲ್ದಿರೋ ಗೊಂಬೆಗಳು ಒಂದಷ್ಟು ಜನ ಇದ್ದಾರೆ. ಅದ್ಯಾವುದು ಅಂತ ಹೇಳಿದ್ರೆ ನಮ್ಮ ನಾಡುವಂತ ವಿಧಾನಸೌಧ, ಪಾರ್ಲಿಮೆಂಟ್, ಅಲ್ಲಿ ಒಳಗಿದ್ದಾರೆ. ಆಮೇಲೆ ಹೋಗಿ ಅವ್ರ ತರದಿಂದ, ಏನಪ್ಪ, ನಮ್ಮಮ್ಮ ಹೇಳ್ತಾ ಇದ್ದಾಳೆ, ನಾನು ಬಹಳ ತಪ್ಪು ಮಾಡಿಬಿಟ್ಟಿದ್ದೇನೆ, ನಿಮಗೆ ಬುದ್ಧಿ ತುಂಬಲಿಲ್ವಂತೆ, ಅದರಿಂದ ವಾಪಸ್ ಬಂದ್ಬಿಡಿ ನೀವೆಲ್ಲ, ಮತ್ತೆ ನಿಮ್ಮ ತಲೆ ಒಳಗೆ ಬುದ್ಧಿ ಇಟ್ಟು ಒಳ್ಳೆ ಸಂಸ್ಕಾರ ಕೊಟ್ಟು ಕಳಿಸ್ತೇವೆ, ಬಂದ್ಬಿಡಿ ವಾಪಸ್ಸೆಲ್ಲ. ಅವ್ರು ಏನು ಹೇಳಿರ್ಬೋದು? ಅವ್ರು ಹೇಳ್ತಾರೆ, ಗಣೇಶ, ನಿನಗೆ ಬುದ್ಧಿ ಇಲ್ಲ, ಈ ಜನಗಳನ್ನ ಆಳೋದಕ್ಕೆ ಬುದ್ಧಿ ಅವಶ್ಯಕತೆ ಇಲ್ಲ, ಅಧಿಕಾರ ಇದ್ರೆ ಸಾಕು, ಅಧಿಕಾರ ಪಡೆಯುವಂತ ಸ್ಕಿಲ್ ಇದ್ರೆ ಸಾಕು, ನೀನು ವಾಪಸ್ ನಡೆಯಿರಿ. ಹಾಗಾಗಿದೆ ಇವತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ. ಅದರಿಂದ ನೀವು ಭವ್ಯ ರಾಷ್ಟ್ರ ನಿರ್ಮಾತೃಗಳಾಗಬೇಕು. ನಾನು ಹಾಗಾಗಿ ಅಲ್ತಾಫ್ನವ್ರ ಬಗ್ಗೆ ಹೇಳಿದ್ದು, ಆ ವ್ಯಕ್ತಿಗೆ ಒಳ್ಳೆ ವಿಷನ್ ಇದೆ ಮತ್ತು ವಿಷನರಿ ಇದೆ. ನಾವು ಯೋಚನೆ ಮಾಡುವಂಥ ದೃಷ್ಟಿ ಮತ್ತು ದೃಷ್ಟಿಕೋನ ಎರಡೂ ಚೆನ್ನಾಗಿರ್ಬೇಕಾಗ್ತದೆ. ಒಳ್ಳೆಯ ಹಿನ್ನೆಲೆ ಇರಬೇಕಾಗ್ತದೆ, ಸ್ಪಷ್ಟವಾದ ಗುರಿ ಇರಬೇಕಾಗ್ತದೆ. ಅವ್ರಿಗೇನು ಬೇಕಾಗಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಒಂದೊಂದು ಕೇಸ್ ಫೈಲ್ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಫೀಸ್ ಕೊಡ್ತಾರೆ. ಸುಮ್ಮನೆ ಕೋರ್ಟ್ಗೆ ಅಟೆಂಡ್ ಆದರೆ ಸಾಕು. ಅದೆಲ್ಲವನ್ನೂ ಬಿಟ್ಟು ಒಳ್ಳೆ ಇನ್ಸ್ಟಿಟ್ಯೂಷನ್ ಮಾಡಿದ್ದಾರೆ ಅವ್ರ ತಂದೆಯವರ ಮಾರ್ಗದರ್ಶನದಲ್ಲಿ. ಬಹಳ ಸಂತೋಷ ಪಡುವಂಥದ್ದು ಅಂದರೆ ಅವ್ರ ತಾಯಿ ಹೆಸರಲ್ಲಿ ಒಂದು ಹಾಸ್ಪಿಟ್ಲ್ ಮಾಡಿದ್ದಾರೆ. ತಂದೆ ತಾಯಿಗಳನ್ನ ಎಷ್ಟು ನಾವು ನೆನೆದ್ರು ಕೂಡ ಸಾಲದು ಅಂತ. ನಮ್ಮ ಧರ್ಮದಲ್ಲಿ ತಂದೆ ತಾಯಿಗಳನ್ನು ದೇವರಿಗೆ ಹೋಲಿಕೆ ಮಾಡ್ತಾರೆ. ಹಾಗೇನೆ ಮುಸಲ್ಮಾನ್ ಧರ್ಮದಲ್ಲೂ ಕೂಡ
ತಂದೆ ತಾಯಿಗಳಿಗೆ ಬಹಳ ದೊಡ್ಡ ವಿಶೇಷ ಇದೆ. ತಂದೆ ತಾಯಿಗಳ ಸೇವೆ ಯಾರು ಚೆನ್ನಾಗಿ ಮಾಡ್ತಾರೋ ಅವರು ಮೆಕ್ಕಾಗಿ ಹೋಗಿ ಬಂದಾಗ ಆಗ್ತದೆ ಅಂತ, ಯಾತ್ರೆ ಮಾಡಿದಾಗ ಆಗ್ತದೆ ಅಂತ, ಅಷ್ಟು ಪುಣ್ಯ ದೊರೆಯುತ್ತೆ ಹಾಗೆ ಅಂತ. ಹಾಗೇನೆ ಎಲ್ಲಾ ಧರ್ಮಗಳಲ್ಲೂ ಕೂಡ ತಂದೆ ತಾಯಿಗಳಿಗೆ ಬಹಳ ದೊಡ್ಡ ಮಹತ್ವವನ್ನು ಕೊಟ್ಟಿರುವಂಥದ್ದು. ಅವರು ಅವರ ತಾಯಿಯವರ ಹೆಸರಿನಲ್ಲಿ ಈ ಎಲ್ಲ ಕೆಲಸಗಳನ್ನ ಮಾಡ್ತಾ ಇರೋದು ನನಗೆ ಬಹಳ ಸಂತೋಷ ಆಯಿತು. मुख्तसर बात आपकी खिदमत में पेश करना चाहूँगा। तकरीबन 14 साल मैं भी अमेरिका में कुरान सुनाने के लिए जाता था। मुझे वहाँ जॉब की अपॉर्चुनिटी थी। लोगों ने मुझे वहाँ दावत दी कि आप आएं, अमेरिका में इमामत भी करें, बच्चों को भी पढ़ाएं, खुतबा भी दें और दूसरे एक्टिविटीज़ भी करें। लेकिन मुझे मेरे मुल्क में खिदमत करने का मौका था, तो मैंने कहा कि अब मुझे अमेरिका में खिदमत करने की ज़रूरत नहीं है, इसलिए कि मुझे मेरे मुल्क ने खिदमत करने का मौका दिया है, इसलिए मैं यहाँ खिदमत करना पसंद करता। पैसों की कोई अहमियत नहीं है, पैसे तो हाथ का मैल है, सुबह रहेगा शाम में उड़ जाएगा। लेकिन असल चीज तालीम है, अखलाक, कैरेक्टर्स हैं। इसीलिए कहा गया कि दो ऐसे रिश्ते हैं जिन रिश्तों में हसद नहीं है। इसका मतलब ये हुआ कि एक रिश्ता उस्ताद का रिश्ता है कि अगर बच्चा आईपीएस बन जाए, आईएएस बन जाए, साइंटिस्ट बन जाए, बाद में आके उस्ताद से कहे हजरत मैं तो बहुत बड़ा डॉक्टर बन गया, आईएएस ऑफिसर बन गया, उस्ताद आशीर्वाद देता है कि बेटा और तरक्की कर, आसमान पे उड़ता जा। इसी तरह बाप भी उसके सामने, माँ भी उसके सामने बेटा बेटी तरक्की करते हैं तो उससे उनके दिल को खुशी होती है। बाप भी कहेगा बेटा और आगे जा, मुझसे भी तरक्की कर, मेरे दिल में कभी हसद पैदा नहीं होगा। आज मुझे ये दोनों रिश्ते नजर आ रहे हैं। अभी मोहित साहब ने कहा कि टीचर्स भी यहाँ मौजूद हैं और इसी तरह पेरेंट्स भी मौजूद हैं। मैं दोनों को सलाम करता हूँ आपकी मौजूदगी में कि अल्लाह आपको बाकी रखे और आपकी दुआओं को आपके इन स्टूडेंट्स के लिए अता फरमाए, ये मुल्क में खूब तरक्की करें। जब कभी भी मैं अमेरिका जाता था तो देखता था कि बहुत एजुकेशन है, तरक्की याफ्ता मुल्क है, लेकिन हमारे चूंकि यहाँ के सियासी लोग जरा ये चाहते हैं कि हमारी कौम पढ़ी लिखी ना हो, ये बस काम करते रह जाए और हमारे हुक्म के ताबे रहे। अगर पढ़ लिख जाएंगे तो ये हमारे सरों पे आ जाएंगे, इनको नीचे रखने की जरूरत है। लेकिन स्वामी जी ने बड़ी अच्छी बात कही कि पढ़े लिखे लोग भी अगर सियासत में आते हैं तो जब जाकर ही ये हमारे मुल्क की तरक्की हो सकती है और ये हमारा मुल्क पूरे आलम के अंदर नंबर 1 मुल्क बन सकता है। अगर पढ़े लिखे बगैर आ जाए और ये हब्बट कर रहकर हम दूसरों पर शासन करें तो हम कभी कामयाब नहीं होंगे। हम दुआ करते हैं कि मोहित अल्ताफ साहब लॉ की डिग्री भी लिए और उसके बाद आपने लॉ की कॉलेज भी खोला, माँ के नाम से हॉस्पिटल भी खोल दिया। अब लोगों की खिदमत करने के इरादे से आप यहाँ आ रहे हैं और आगे बढ़ रहे हैं। मेरी दुआ है कि अल्लाह आपको इसमें भी कामयाबी अता फरमाए और आपके मकसद को बामे उरूज तक पहुँचा दे। जो भी स्टूडेंट्स हैं 95, 85, जो भी है स्टूडेंट खड़े हो। देखिए ये हमारे मुल्क के स्टार्स हैं, ये हमारे मुल्क के स्टार्स हैं। मैं इन सबको सलाम ठोकता हूँ, सलाम करता हूँ। ये आगे बढ़े, तरक्की करें, इज्जत की नजर से सलाम करता है। यही हमारे मुल्क की सबसे बेहतरीन मिसाल है। हम चाहते हैं ये जो भेदभाव पैदा करने वाले, ये आपस में लड़ाने वाले और
आपस में भेदभाव पैदा करके नफरतें डालने वाले उनको एक जवाब मिल जाए कि ये हमारा मुल्क का फ्यूचर है, न यहाँ कोई हिंदू है, यहाँ मुसलमान, ये तो स्टूडेंट्स हैं, ये तालिबे इल्म हैं, ये हमारे मुल्क का फ्यूचर है, ये हमारे मुल्क को आगे ले जाने वाले, ये वो प्रोडक्ट्स हैं जिसे हम बहुत दिल से इनकी इज्जत करते हैं। क्योंकि एक तालिबे इल्म पढ़ के बहुत मुजाहिदा करके माँ भी लगी रहती है, वो खाती नहीं, बच्चे को खिला के कहती है, बच्ची को खिला के बेटे तू पढ़ ले, कामयाब हो जा, तो आगे बढ़ जा, इसी में मेरी कामयाबी है। माँ काम करके खिला के पिला के बच्ची को पढ़ाती है, बच्चे को पढ़ाती है। हमने उस दर्द को भी देखा है कि बाप भी नहीं है, माँ लेके आती है अपने छोटे से बच्चे को, इसलिए कि हम भी स्कूल में प्रिंसिपल हैं, आके कहते हैं हजरत इस बच्चे को आपके स्कूल में दाखिला ले लें, इसका कोई बाप नहीं है, माँ भी मैं ही हूं, बाप भी मैं ही। इतने नमरात लेना कोई आसान काम नहीं है, आपने लिया है, मुबारकबाद के काबिल हैं। कभी स्टडीज को तर्क न करना, हमारे मोहित अल्ताफ जैसे लोग हैं, आपको कभी पैसे ना होने की वजह से पीछे नहीं देखने देंगे, बल्कि आपका हाथ पकड़ के आपको आगे ले जाने में ताउन करें। मुझे बहुत अफसोस होता है उस वक्त जब मैं स्लम्स में जाता हूं, छोटे छोटे बच्चों को देखता हूं कि ना उनके पास पहनने के लिए कपड़े होते हैं, ना उनके पास नाक पोंछने के लिए टुवाल होता है, ना खाने के लिए कुछ होता है, बस ऐसे गिरे पड़े बिल्कुल गलत अखलाक में बढ़ के आगे चलकर वो किन हालतों में रहते हैं मुझसे ज्यादा आप बेहतर जानते हैं। अगर हमारे मुल्क के फ्यूचर्स को ब्राइट करना है, हम सब अपने हाथों में हाथ दे के ये अहद करें कि हम अपने मुल्क को आगे ले जाकर ही छोड़ेंगे, उससे पहले हम कभी चैन और सुकून से बैठने वाले नहीं। अल्लाह करे कि अल्लाह आपके इस जज्बे को कबूल फरमाए। मैं मोहित अल्ताफ साहब को दिल की गहराइयों से मुबारकबाद पेश करता हूं। उम्मीद है कि हमारे इस मुल्क का नाम रोशन करेंगे। ಅಂಕ ಪಡೆದು ಆ ಶಾಲೆಯ ಕೀರ್ತಿ ಪ್ರತಿಷ್ಠಿತ ತಮಗೆ ಅಭಿನಂದನೆಗಳು ನೀಡುತ್ತಾರ. ಒಂದಷ್ಟು ನಾನು ಕಂಡಂತಹ ನಗ್ನ ಸತ್ಯಗಳನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೇನೆ. ಒಂದು ವಿದ್ಯಾವಂತ ರಾಜಕಾರಣಿಗೆ ಇರಬಹುದಾದಂತಹ ಕೆಲಗುಣಗಳನ್ನ ಬಹಳ ಸ್ಪಷ್ಟವಾಗಿ ವಿವರಿಸುತ್ತೇನೆ. ಅವರು ಎಂಎಲ್ಎ ಶಾಸಕರಾಗಿ ಅಧಿಕೃತವಾಗಿ ಘೋಷಣೆಗೊಂಡ ನಂತರ ಕ್ಷೇತ್ರಕ್ಕೆ ಬರ್ತಾರೆ. ಎಲ್ಲರೂ ಕೂಡ ಈ ಕಡೆ ಗಮನಿಸಬೇಕು. ಕ್ಷೇತ್ರಕ್ಕೆ ಬಂದು ಮೊದಲು ಕೇಳಿದಂತಹ ಪ್ರಶ್ನೆ, ಈ ಭಾಗದಲ್ಲಿ ಮುಸಲ್ಮಾನರ ಓಟ್ ಎಷ್ಟಿದೆ, ಒಕ್ಕಲಿಗರ ಓಟ್ ಎಷ್ಟಿದೆ, ಎಷ್ಟನ್ನ ವಿಂಗಡಿಸಬೇಕು ಅಂತಲ್ಲ, ಈ ಭಾಗದಲ್ಲಿ ಬಡತನ ತಾಂಡವಾಡ್ತಾ ಇದೆ, ಇಲ್ಲಿ ಎನ್ನುವಂತಹ ತನ್ನ ಕೇಳಿದಂತಹ ಏಕೈಕ ಶಾಸಕ ಅಭ್ಯರ್ಥಿ ಅನ್ನುವಂತಹದ್ದು ಡಾಕ್ಟರ್ ಮೊಹಿತ್ ಅಲ್ತಾಫ್ ಸಾಹೇಬ್. ಅಲ್ಲಿಗೆ ನಿಲ್ಲಿಲ್ಲ, ಪಡೆಯಲಾಯಿತು ಒಂದು ಗೋಣಿ ಚೀಲದ ಪಟ್ಟಿ. ಅಷ್ಟು ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಿ ಶಾಲೆ ಕಾಲೇಜುಗಳ ಫೀಸು ಕಟ್ಟಲಾಗದೆ ಹಣಕಾಸಿನ ದೌರ್ಬಲ್ಯತೆಯಿಂದ 86% ಎಬೋ ಸ್ಟೂಡೆಂಟ್ಸ್ಗಳಿಗೆ ಬಹುಮಾನ ವಿತರಣೆ. ತಮ್ಮೆಲ್ಲರ ಚಪ್ಪಾಳ ಬೇಕು.
ಆ ಡ್ಯಾನ್ಸ್ ಆದ ನಂತರವಷ್ಟೇ ಈ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸುವಂತಹ. We have gathered here for student award. I have scored 88% and Dr. Mohit Altaf has gifted us with a smart watch. I am really thankful to him. This is a great opportunity to the student and it's motivating us to continue our further studies. So I have scored 92% in my SSLC and here we have gathered to achieve an award from Syed Mustaq sir, and it's really honor for us to receive the award from him. So it's a great inspiration and yeah, I am thankful to him for providing this achievement. Thank you. I have scored 90% in the SSLC, so Dr. Mohit Altaf provided us a smart watch. I am proud to be a Lawrence English High School student. I am thankful to him for giving us a motivation speech. Thank you. 99.68% ತೆಗೆದಿದ್ದೀನಿ. ಸೈಯದ್ ಮೊಹಮ್ಮದ್ ಅಲ್ತಾಫ್ ಸರ್ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ಈ ಥರ ಪ್ರೋತ್ಸಾಹ ಮಾಡೋರು ಇದ್ರೇ ಅಂದರೆ ನಮ್ಮ ದೇಶ ಉದ್ಧಾರ ಆಗೋದು. ಯಾಕಂದರೆ ನಾವು ಇಷ್ಟು ಕಷ್ಟಪಟ್ಟು ಪರ್ಸೆಂಟೇಜ್ ತೆಗೆದಿರ್ತೀವಿ. ಇವರು ಅಂದರೆ ಯಾರು ಈ ಥರ ಮಾಡಲ್ಲ. ಹೋದ ವರ್ಷವೂ ಅಷ್ಟೇ ಏನು ಅಷ್ಟೊಂದೇನು ಅಂದರೆ ಕೋವಿಡ್-19 ಟೈಮೆಲ್ಲ ಇತ್ತು. ಬಟ್ ಈ ಟೈಮ್ ನಿಜವಾಗ್ಲೂ ನನಗೆ ಒಂಥರ ಖುಷಿ ಆಯಿತು. ಸರ್ ಈ ಥರ ಅಂದರೆ ಲ್ಯಾಪ್ಟಾಪ್ ಕೊಟ್ಟು ನಿಜ ಈ ಥರ ಯಾರೂ ಮಾಡಲ್ಲ. ಸೊ ತುಂಬ ಥ್ಯಾಂಕ್ ಯು ಸರ್. ಮತ್ತು ನಾನು ಇಷ್ಟು ಪರ್ಸೆಂಟೇಜ್ ಕಾರಣ ತೆಗೆದಿದ್ದಕ್ಕೂ ಮೊದಲಾಗಿ ನಮ್ಮ ಪೇರೆಂಟ್ಸ್ ಕಾರಣ, ನೆಕ್ಸ್ಟು ಗುರುಗಳು. ಇವ್ರು ಯಾರೂ ಇಲ್ಲದೆ ಏನೂ ಆಗಲ್ಲ. ಮತ್ತು ಇವರೆಲ್ಲ ಇದ್ದೂ ಇವರು ಪ್ರೋತ್ಸಾಹ ಮಾಡೋರು ಫಸ್ಟ್ ಇರಬೇಕು, ಇವರು ಇರಬೇಕು. ಸೊ ಈ ಥರ ಇದ್ದರೆ ಅಂದರೆ ನಾವು ಕಷ್ಟಪಟ್ಟು ಚೆನ್ನಾಗೂ ಓದ್ತೀವಿ, ಪ್ರೋತ್ಸಾಹ ಮಾಡೋರು ಇದ್ದರೆ. ಸೊ ಹಂಗೆ ಧನ್ಯವಾದಗಳು. Myself Samina Begum. I am from Boston English High School. मैंने अपने 10th स्टैंडर्ड में 99% सिक्योर किया है. मोहम्मद अल्ताफ़ सर की जानिब से मुझे ये अवार्ड मिला है एंड आई एम वेरी थैंकफुल एंड ही मेड माई डे स्पेशल. इसके लिए मैंने बहुत इस इवेंट में अटेंड कर मैंने बहुत सारी चीज़ें सीखी हैं. थैंक यू वंस अगेन. माई पेरेंट्स आर वेरी प्राउड एंड थैंक यू. अवार्ड के साथ साथ मुझे एक लैपटॉप भी मिला है लिनोवा का, जिसके लिए मैं बहुत ही ज़्यादा शुक्रिया करना चाहती हूँ क्योंकि ये मेरे हायर एजुकेशन में बहुत काम आएगा. थैंक यू. आगे तब शुभ आशीष मांगे जन गण मंगलदायक जय विधाता जय हे